ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಮೊಳಕೆ ಕಾಳಿನ ರೈಸ್ ಬಾತ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಡಕೆ ಕಾಳು, ಹೆಸರು ಕಾಳು, ಹಲಸಂದಿ ಕಾಳು, ಹುರುಳಿಕಾಳು ಎಲ್ಲ ಕಾಳುಗಳು ಮೊಳಕೆ ಬಂದಿದೆ. ಜೊತೆಗೆ ಕ್ಯಾರೆಟು, ಬೀನ್ಸು, ಈರುಳ್ಳಿನ ತೊಗೊಂಡಿದ್ದೀನಿ. ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದಾದ ನಂತರ ಸಾಸಿವೆ ಚಟ್ಪಟ ಅಂತ ಸಿಡಿದ ನಂತರ ಜೀರಿಗೆ ಹಾಕೋಣ. ನನಗೆ ಒಗ್ಗರಣೆ ಅಂದ ತಕ್ಷಣ ಉದ್ದಿನಬೇಳೆ ಬಂದುಬಿಡುತ್ತೆ. ಹಾಗೆ ಇಲ್ಲಿ ರೈಸ್ ಬಾತ್ಗೂ ಕೂಡ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, ಇದಕ್ಕೆ ನೀವು ಶೇಂಗಾ ಬೀಜ ಕೂಡ ಹಾಕ್ಬೋದು. ನಾನು ಮರೆತುಬಿಟ್ಟೆ. ಎಲ್ಲ ಕಾಳುಗಳು ಇರೋದ್ರಿಂದ ಹೈ ಪ್ರೋಟೀನ್ ಇದು. ಇಲ್ಲಿ ಒಬ್ಬರಿಗೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಒಂದು ಈರುಳ್ಳಿ, ಒಂದು 4ರಿಂದ 5 ಬೀನ್ಸು, ಹಾಗೆ ಒಂದು ಕ್ಯಾರೆಟ್ನ ಮಾತ್ರ ಹಾಕಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಬೋದು. ಅದನ್ನು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ತರಕಾರಿ ಎಲ್ಲ ಒಂದು ಸ್ವಲ್ಪ ಬೇಯಬೇಕು. ಆಮೇಲೆ ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಹಿಂಗು. ಇಲ್ಲಿ ನಾನು ಯಾವುದೇ ಮಸಾಲೆ ಪದಾರ್ಥಗಳನ್ನ ಅಂದರೆ ಚಕ್ಕೆ ಆಗಲಿ, ಲವಂಗ ಆಗಲಿ ಬಳಸ್ತಾ ಇಲ್ಲ. ಜಾಸ್ತಿ ಮಸಾಲೆ ಇಲ್ಲದೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಯಾಕೆಂದರೆ ಮನಸ್ವಿ ಕೂಡ ಇದನ್ನೇ ತಿಂತಾಳೆ. ಅವಳಿಗೆ ಖಾರ ಅಂದರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ. ಹಾಗಾಗಿ ಈಗ ಮೊಳಕೆ ಕಾಳುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಸರಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಖಾರನ ಸ್ವಲ್ಪನೇ ಹಾಕ್ತಾ ಇರೋದು. ಸಾಂಬಾರು ಪುಡಿ, ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಇನ್ನೊಮ್ಮೆ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಸಣ್ಣ ಚಾ ಲೋಟದಿಂದ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕೋದು. 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರನ್ನ ಹಾಕಿ, ಉದುರಾಗಿ ಅಂತಂದರೆ 4 ಹಾಕಿ, ಅಥವಾ ಸ್ವಲ್ಪ ಮುದ್ದೆ ಥರ ಅಂತಂದರೆ ಇನ್ನೊಂದು ಲೋಟ ಜಾಸ್ತಿ ಹಾಕ್ಬೋದು. ಹುಳಿಗೋಸ್ಕರ ಇಲ್ಲಿ ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಬಾಯಿನ ಕ್ಲೋಸ್ ಮಾಡೋಣ. 2 ಸೀಟಿ ಹೊಡಿಬೇಕು. ವಿಷಲ್ ಇಳಿದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಉದುರಾಗಿ ಮೊಳಕೆ ಕಾಳಿನ ರೈಸ್ ಬಾತ್ ರೆಡಿಯಾಗಿದೆ. ಯಾವುದೇ ಜಾಸ್ತಿ ಮಸಾಲ ಹಾಕಿಲ್ಲ, ಮೈಲ್ಡಾಗಿ ಮಾಡ್ಕೊಂಡಿರೋದು. ಇದು ಚಿಕ್ಕ ಮಕ್ಕಳಿಗೂ ಬರುತ್ತೆ, ನಾವು ಕೂಡ ತಿನ್ಬೋದು. ಬಿಸಿಯಾದ ಮೊಳಕೆ ಕಾಳಿನ ರೈಸ್ ಬಾತ್ ರೆಡಿಯಾಗಿದೆ. ನೀವು ನೋಡಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.